ಕೊನೆಯ ಹಂತದ ಲೋಕಸಭೆಯ ಕೊನೆಯ ಹಂತದ ಮತದಾನ ನಾಡಿದ್ದು 1ನೇ ತಾರೀಕು 57 ಲೋಕಸಭಾ ಕ್ಷೇತ್ರಗಳಿಗೆ ನಡೆಯುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಪರ್ಧಿಸಿರುವ ವಾರಾಣಸಿಯೂ ಸೇರಿದಂತೆ ಇವತ್ತು ಸಂಜೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿತು. ಬಹಿರಂಗ ಪ್ರಚಾರ ಮುಗಿತು. ನಾಳೆ ಸೈಲೆಂಟ್ ಪೀರಿಯಡ್, ಪ್ರಚಾರ ಮಾಡೋಂಗಿಲ್ಲ. ಬಿಹಾರದಲ್ಲಿ 8 ಕ್ಷೇತ್ರ, ಚಂಡೀಗಢದಲ್ಲಿ 1 ಕ್ಷೇತ್ರ, ಹಿಮಾಚಲ ಪ್ರದೇಶದಲ್ಲಿ 4, ಜಾರ್ಖಂಡ್ 3, ಒಡಿಸ್ಸಾ 6, ಪಂಜಾಬ್ನ 13 ಕ್ಷೇತ್ರಗಳು, ಉತ್ತರ ಪ್ರದೇಶದ 13 ಕ್ಷೇತ್ರ, ಪಶ್ಚಿಮ ಬಂಗಾಳದ 9 ಕ್ಷೇತ್ರಗಳಲ್ಲಿ ಒಟ್ಟು 57 ಕ್ಷೇತ್ರಗಳಲ್ಲಿ ನಾಡಿದ್ದು 1ನೇ ತಾರೀಕು ಮತದಾನ. 1ನೇ ತಾರೀಕು ಮತದಾನ ಆಗುತ್ತೆ. ಸಂಜೆ ಮತದಾನ ಮುಗಿತಾ ಇದ್ದಂತೆ ಎಕ್ಸಿಟ್ ಪೋಲ್ಗಳ ರಾಶಿಯಾಗಿ ಬರ್ತವೆ. ಯಾರು ಎಷ್ಟು ಸ್ಥಾನ ಗೆಲ್ತಾರೆ ಅಂತ ಮತಗಟ್ಟೆ ಸಮೀಕ್ಷೆಗಳು ಬರ್ತವೆ. ಅದನ್ನು ನಿಮಗೆ ತುಂಬ ಚೆನ್ನಾಗಿ ಕೊಡಬೇಕು ಅಂತ ಭಾಳ ನೀಟಾಗಿ ಪ್ರಿಪೇರ್ ಆಗಿದ್ದೀವಿ, ಹಂಗೆ ಕೊಡ್ತೀವಿ, ಮಿಸ್ ಮಾಡ್ಕೋಬೇಡಿ. ಅವತ್ತು ನಾನು ಏನು ಹೇಳಕೊಟ್ಟಿದ್ದೆ ಅಂದರೆ, ಮತದಾನಕ್ಕಿಂತ 48 ಗಂಟೆ ಮುಂಚೆ ಬಹಿರಂಗ ಪ್ರಚಾರದ ಅವಧಿ ಮುಕ್ತಾಯಗೊಳ್ಳುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಪಂಜಾಬ್ನಲ್ಲಿ ಪ್ರಚಾರ ಮಾಡ್ತಾ ಇದ್ದರು. ಪಂಜಾಬ್ನಿಂದ ನೇರವಾಗಿ ತ್ರಿವೇಂದ್ರಮ್ಗೆ ಬಂದರು, ತಿರುವನಂತಪುರಮ್ಗೆ ಬಂದರು, ಕೇರಳ. ಅಲ್ಲಿ ಲ್ಯಾಂಡ್ ಆಗಿ ಹೆಲಿಕಾಪ್ಟರ್ ಮೂಲಕ ಕನ್ಯಾಕುಮಾರಿಗೆ ಬಂದಿದ್ದಾರೆ. ಇವತ್ತು ರಾತ್ರಿ, ನಾಳೆ ರಾತ್ರಿ ಕನ್ಯಾಕುಮಾರಿಯಲ್ಲಿ ವಾಸ್ತವ್ಯ. 24 ತಾಸು, ನಾಳೆ ಬೆಳಗ್ಗೆಯಿಂದ ಶುರು ಮಾಡಿ 24 ತಾಸು ಕನ್ಯಾಕುಮಾರಿಯ ವಿವೇಕಾನಂದ ರಾಕ್ನಲ್ಲಿ ಧ್ಯಾನ ಮಾಡ್ತಾರೆ ಮೋದಿ. ಇವತ್ತೊಂದು ದೇವಸ್ಥಾನಕ್ಕೆ ಹೋದರು. ಈಗಾಗಲೇ ಬಂದಿದ್ದಾರೆ, ವಿವೇಕಾನಂದ ರಾಕ್ಗೆ ಬಂದಿದ್ದಾರೆ. ಬಿಗಿ ಬಂದೋಬಸ್ತಿದೆ. ಸೂರ್ಯಾಸ್ತ ವೀಕ್ಷಣೆ ಮಾಡಿದರು ಅಲ್ಲಿಂದಾನೆ. ನಾಳೆ ಬೆಳಗ್ಗೆಯಿಂದ ಅಲ್ಲಿ ಧ್ಯಾನಕ್ಕೆ ಕೂತ್ಕೊಳ್ತಾರೆ. ಇದರಷ್ಟೇ ಅಥವಾ ಇದಕ್ಕಿಂತಲೂ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಏನು ಅಂದರೆ, ಈ ಧ್ಯಾನಕ್ಕೆ ಅವಕಾಶ ಕೊಡಬೇಡಿ ಅಂತ ಕಾಂಗ್ರೆಸ್ನವರು ಎಲೆಕ್ಷನ್ ಕಮಿಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು. 1ನೇ ತಾರೀಖಿನಿಂದ ಬೇಕಿದ್ದರೆ ಮೋದಿ ಧ್ಯಾನ ಮಾಡ್ಕೊಳ್ಳಿ. ಚುನಾವಣೆ ನಡೀತಾ ಇರುವಾಗ ಸೈಲೆಂಟ್ ಪೀರಿಯಡ್ ಅಂದರೆ ಸೈಲೆಂಟ್ ಪೀರಿಯಡ್. ಅದು ಸ್ವತಃ ಮೋದಿ ಕ್ಯಾಂಡಿಡೇಟು. ಈ ಹಂತದ ಕೊನೆಯ ಹಂತದ ಚುನಾವಣೆಯಲ್ಲಿ ಸ್ವತಃ ನರೇಂದ್ರ ಮೋದಿ ಅವರೇ ಕ್ಯಾಂಡಿಡೇಟು. ಹೀಗಿರುವಾಗ ನಾಳೆ ಇಡೀ ದಿವಸ ಮೋದಿ ಟಿ ವಿಲಿರ್ತಾರೆ. ಎಲ್ಲ ಚಾನಲ್ಗಳು ಮೋದಿ ಧ್ಯಾನ, ಕನ್ಯಾಕುಮಾರಿಯಲ್ಲಿ ಮೋದಿ ಧ್ಯಾನ ಅಂತ ತೋರಿಸ್ತಾ ಇರ್ತಾರೆ. ಹಂಗಿದ್ಮೇಲೆ ಸೈಲೆಂಟ್ ಪೀರಿಯಡ್ ಹೆಂಗಾಯಿತು ಅಂತ ಪ್ರಶ್ನೆ, ಕಾಂಗ್ರೆಸ್ಸಿನ ಪ್ರಶ್ನೆ ಅದು. ಇನ್ನೊಂದು ಫೋಟೋ ನೋಡ್ತಾ ಇದ್ದೀರಿ, ಅದೇ ವಿವೇಕಾನಂದ ಮೆಮೋರಿಯಲ್ಗೆ ಏಕತಾ ಯಾತ್ರೆಯ ಸಂದರ್ಭದಲ್ಲಿ ಮೋದಿ ಮತ್ತು ಅದ್ವಾನಿ ಅವರು ಬಂದಿದ್ದು. ಮುರಳಿ ಮನೋಹರ್ ಜೋಶಿ ಅವರು ಇದ್ದರು. ಇವತ್ತಿನ ದೃಶ್ಯಗಳನ್ನು ಸ್ಕ್ರೀನಿನ ಇನ್ನೊಂದು ಭಾಗದಲ್ಲಿ ನೋಡ್ತಾ ಇದ್ದೀರಿ. ಸಾಯಂಕಾಲ 5 ಗಂಟೆಗೆ ಬಂದರು. ಕನ್ಯಾಕುಮಾರಿ ಹೆಲಿಪ್ಯಾಡ್ಗೆ 20 ನಿಮಿಷ ವಿಶ್ರಾಂತಿ ತಗೊಂಡ್ರು. ಭಗವತಿ ಅಮ್ಮನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು. ಆ ನಂತರ ರಸ್ತೆ ಮೂಲಕ ಬೋಟ್ಗಳ ನಿಲ್ಲುವ ಜಾಗಕ್ಕೆ ಬಂದರು. ವಿವೇಕಾನಂದ ಶಿಲಾ ಸ್ಮಾರಕಕ್ಕೆ ಬೋಟ್ ಮೂಲಕ ಪ್ರಯಾಣಿಸಿದರು. ನಾಡಿದ್ದು ಮಧ್ಯಾಹ್ನ 3 ಗಂಟೆ ತನಕ ಅಲ್ಲೇ ಇರ್ತಾರೆ ಮೋದಿ. ನಾಡಿದ್ದು ಮಧ್ಯಾಹ್ನ 3 ಗಂಟೆ ತನಕ. ಅಭಿಷೇಕ್ ಮನು ಸಿಂಘ್ವಿ ಮಾತಾಡಿದರು, ಕಾಂಗ್ರೆಸ್ ಮುಖಂಡ. ಈ ಎಲೆಕ್ಷನ್ ಕಮಿಷನ್ಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಒಂದ್ಸಲ ಕೇಳಿಸ್ಕೊಳ್ಳಿ ಏನು ಹೇಳ್ತಾರೆ ಅಂತ. मेरे वरिष्ठ कॉलीग्स मेरे साथ हैं. हम लोग अभी चुनाव आयोग से आए हैं. विभिन्न कंप्लेंट्स थी. मैं 3-4 बिंदुओं को बहुत संक्षिप्त रूप से आपके सामने रखना चाहता हूं. पहला बिंदु है जो हमने कहा चुनाव आयोग को कि किसी परोक्ष रूप से साइलेंस पीरियड में जो चुप्पी रहने का समय होता है 48 घंटे चुनाव के पहले, उसमें कोई भी नहीं, चाहे कितना बड़ा लीडर हो, वो किसी रूप से, सीधे रूप से या परोक्ष रूप से कैंपेनिंग नहीं कर सकता. हमें कोई आपत्ति नहीं है, कोई व्यक्ति, कोई लीडर कुछ भी करे, मौन व्रत रखे या कैंपेन करे, लेकिन वो साइलेंस पीरियड में इनडायरेक्ट कैंपेनिंग नहीं होनी चाहिए. हमने ये कंप्लेंट रखी है कि माननीय प्रधान ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.